A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಾರ್ಥಕ ಸೇವೆಗೆ ಸನ್ಮಾನ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಹಿರಿಯ ಶಿಕ್ಷಕ ಎನ್ ವೆಂಕಟಾಚಲಪತಿ ನಿವೃತ್ತಿ. ಶಿಕ್ಷಣ ಇಲಾಖೆಯಲ್ಲಿ ಬರೋಬ್ಬರಿ 34 ವರ್ಷಗಳ ಕಾಲ ಸುದೀರ್ಘ ಹಾಗೂ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಆದರ್ಶ ಶಿಕ್ಷಕ ಹಾಗೂ ಪ್ರಭಾವಿ ಸಂಘಟನಾ ಚತುರ ಶ್ರೀ ಎನ್ ವೆಂಕಟಾಚಲಪತಿ ಅವರಿಗೆ ಚಿಂತಾಮಣಿಯಲ್ಲಿ ಆತ್ಮೀಯ ನಿವೃತ್ತಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲಾಖೆಯ ಕೆಲಸಗಳ ಒತ್ತಡದ ನಡುವೆಯೂ ಸದಾ ಶಿಕ್ಷಕರ ಹಕ್ಕುಗಳಿಗಾಗಿ ಧ್ವನಿಯಾಗಿದ್ದ ಈ ಹಿರಿಯ ಚೇತನದ ನಿವೃತ್ತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಿಂತಾಮಣಿ ತಾಲೂಕಿನ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಎನ್ ವೆಂಕಟಾಚಲಪತಿ ಅವರು ಶಿಕ್ಷಣ ಇಲಾಖೆಯ ಸೇವೆಗೆ ಅಧಿಕೃತವಾಗಿ ವಿದಾಯ ಹೇಳಿದ್ದಾರೆ. ಸುಮಾರು 3.5 ದಶಕಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಯಾಗಿ ಹಾಗೂ ಗುರು ನಿರ್ಣಯ ಸಹಕಾರ ಸಂಘದ ನಿರ್ದೇಶಕರಾಗಿ ಇವರು ಸಲ್ಲಿಸಿದ ಸೇವೆ ಅನನ್ಯವಾದದ್ದು ಎಂದು ನೌಕರರ ಸಂಘದ ಮುಖಂಡರು ಅಭಿಪ್ರಾಯಪಟ್ಟರು. ಇತ್ತೀಚೆಗಷ್ಟೇ ಇವರಿಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿ ದೊರೆತ ಶಿಡ್ಲಘಟ್ಟ ತಾಲೂಕಿಗೆ ವರ್ಗಾವಣೆಯಾಗಿದ್ದರು. ಸ್ವಂತ ತಾಲೂಕಾದ ಚಿಂತಾಮಣಿಯಲ್ಲಿ ಹೆಚ್ಚಿನ ಕಾಲ ಸೇವೆ ಸಲ್ಲಿಸಲು ಅವಕಾಶ ಸಿಗದಿದ್ದರೂ ಅವರು ಒಡನಾಡಿಗಳು, ಶಿಕ್ಷಕ ಮಿತ್ರರು ಹಾಗೂ ಕುಟುಂಬಸ್ಥರು ಒಟ್ಟಾಗಿ ಬಂದು ಈ ವಿದಾಯ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಪ್ರಸ್ತುತ ದಿನಗಳಲ್ಲಿ ಶಿಕ್ಷಕರು ಮತ್ತು ಇಲಾಖೆಯ ನೌಕರರು ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಜನಗಣತಿ, ಚುನಾವಣೆ ಸೇರಿದಂತೆ ಇಲಾಖೇತರ ಕೆಲಸಗಳು ಹಾಗೂ ಅಧಿಕಾರಿಗಳ ಸಕಾಲಿಕ ಮಾಹಿತಿ ನೀಡುವಂತೆ ಹೇರುವ ಒತ್ತಡಗಳಿಂದ ನೌಕರರು ಅನುಭವಿಸುತ್ತಿರುವ ಕಷ್ಟಗಳನ್ನು ಬಿಚ್ಚಿಟ್ಟರು. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ತುರ್ತಾಗಿ ಸರ್ಕಾರಿ ಆದೇಶ ಪಾಲಿಸಲು ಹೋಗುವಾಗ ಅಪಘಾತಕ್ಕೀಡಾಗಿ ಪ್ರಾಣ ಕಳೆದುಕೊಂಡ ವಿಲೇಜ್ ಅಕೌಂಟೆಂಟ್ ಘಟನೆಯನ್ನ ನೆನೆದು ತೀವ್ರ ಬೇಸರ ವ್ಯಕ್ತಪಡಿಸಿದರು. ಇಂತಹ 10 ಸವಾಲುಗಳು ಮತ್ತು ಒತ್ತಡಗಳ ಮಧ್ಯೆಯೂ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ವೆಂಕಟಾಚಲಪತಿ ಅವರಿಗೆ ಭಗವಂತನು ಸುದೀರ್ಘ ಆಯುಷ್ಯ ಹಾಗೂ ಉತ್ತಮ ಆರೋಗ್ಯವನ್ನು ಕರುಣಿಸಲಿ. ಅವರ ಮಾರ್ಗದರ್ಶನ ಮುಂದೆ ಶಿಕ್ಷಣ ಇಲಾಖೆ ಹಾಗೂ ಸಂಘಟನೆಗೆ ಹೀಗೆಯೇ ಸಿಗುತ್ತಿರಲಿ ಎಂದು ಹಾರೈಸಿದರು. SC/ST ಸಮನ್ವಯ ಸಮಿತಿ, ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳು, ಶಿಕ್ಷಕ ಮಿತ್ರರು ಹಾಗೂ ಅವರ ಕುಟುಂಬದ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿವೃತ್ತ ಶಿಕ್ಷಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ತಿಂಗಳು ಅಂದರೆ ಜೂನ್ 30ರಂದು ನಮ್ಮೆಲ್ಲರ ನೆಚ್ಚಿನ ವೆಂಕಟಾಚಲಪತಿ ಸರ್ ಅವರು ತಮ್ಮ ವಯೋವೃತ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ನಾವು SC/ST ಸಮನ್ವಯ ಸಮಿತಿ ಮತ್ತು SC ಪತ್ರ ಸಹಕಾರ ಸಂಘ ಮತ್ತು ಇತರ ನಮ್ಮೆಲ್ಲ CRP ಮಿತ್ರರು ಹಾಗೂ ನಮ್ಮ ವೃಂದ ಸಂಘಗಳೆಲ್ಲ ಸೇರಿಕೊಂಡು ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ, ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯಕರವಾಗಿರಲಿ ಅಂತ ಬಯಸ್ತಾ ಅವರಿಗೆ ಒಂದು ಸಣ್ಣ ಒಂದು ಸನ್ಮಾನವನ್ನು ಮಾಡಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ. ವೆಂಕಟಾಚಲಪತಿ ಸರ್ ಅವರು ಸುದೀರ್ಘವಾಗಿ ಸೇವೆ ಮಾಡಿ ಮೊನ್ನೆ ಜೂನ್ 30ರಂದು ನಿವೃತ್ತಿಯಾಗಿದ್ದಾರೆ. ಅವರ ಒಂದು ಕುಟುಂಬಕ್ಕೆ ಮತ್ತು ಅವರಿಗೆ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಈ ಒಂದು ನಮ್ಮ ಸ್ನೇಹಿತರ ಒಂದು ಬಲಗದಿಂದ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಅವರು 30ನೇ ತಾರೀಕು ನಿವೃತ್ತಿಯಾದರು. ಅವರು ಅನೇಕ ಒಂದು ಸಂಘದ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರ ಸಂಘದಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಮತ್ತೆ ಸರ್ಕಾರಿ ಗೃಹ ನಿರ್ಮಾಣ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗಿ ಮತ್ತು ಅನೇಕ ಒಂದು ನಮ್ಮ ವೃಂದ ಸಂಘಗಳಲ್ಲಿ ಅವರ ಒಂದು ಸೇವೆಯನ್ನು ಪ್ರಾಮಾಣಿಕವಾಗಿ ಅವರು
ఇంట్లో ఇంకో ఫిక్స్